ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆಯಾ? ಹುಬ್ಬಳ್ಳಿಯಲ್ಲಿ ಕಾರ್ಪೊರೇಟರ್ ಮಗಳ ಭೀಕರ ಕೊಲೆ, 9 ಬಾರಿ ಇರಿದು ಕೊಂದ ಪಾಗಲ್ಪೇಟ್. ರಾಜ್ಯಾದ್ಯಂತ ಭುಗಿಲೆದ್ದ ಆಕ್ರೋಶ, ಹಂತಕನಿಗೆ ಗಲ್ಲು ಶಿಕ್ಷೆ ವಿಧಿಸುವಂತೆ ಆಗ್ರಹ. ಹಂತಕ ಫಯಾಜ್ ಕುಟುಂಬಸ್ಥರಿಗೆ ಪೊಲೀಸರ ಸೆಕ್ಯೂರಿಟಿ, ನೇಹಾ ಕೊಲೆಗೆ ಲವ್ ಜಿಹಾದ್ ಕಾರಣ ಎಂದ ತಂದೆ ನಿರಂಜನ್. ಕಾಂಗ್ರೆಸ್ ಬಿಜೆಪಿಯ ಮಧ್ಯೆ ಜೋರಾಯಿತು ಲವ್ ಜಿಹಾದ್ ವರ್ಸಸ್ ಸಾಮಾನ್ಯ ಘಟನೆಯ ಫೈಟ್. ಗದಗದಲ್ಲಿ ಒಂದೇ ಕುಟುಂಬದ 4 ಮರ್ಡರ್. ಇದರೊಂದಿಗೆ ಮತ್ತೊಂದಿಷ್ಟು ಸುದ್ದಿಗಳನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಹುಬ್ಬಳ್ಳಿಯ ನೇಹಾ ಅಂತ್ಯಕ್ರಿಯೆ ಇಂದು ಸ್ವಗ್ರಾಮದಲ್ಲಿ ನೆರವೇರಿದೆ. ಮರಣೋತ್ತರ ಪರೀಕ್ಷೆ ಬಳಿಕ ಮೆರವಣಿಗೆ ಮೂಲಕ ಪಾರ್ಥಿವ ಶರೀರ ಕೊಂಡೊಯ್ಯಲಾಯಿತು. ನೇಹಾ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿತ್ತು. ನೇಹಾ ಪೋಷಕರ ಕಣ್ಣೀರು ಎಂತಹವರ ಕರುಳನ್ನು ಹಿಂಡುವಂತಿತ್ತು. ಬಳಿಕ ವೀರಶೈವ ಜಂಗಮ ರುದ್ರಭೂಮಿಯಲ್ಲಿ ಅಂತ್ಯಕ್ರಿಯೆ ನೆರವೇರಿಸಲಾಯಿತು. ಇದೇ ವೇಳೆ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾದವರು ಹಂತಕರಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕು ಅಂತ ಒತ್ತಾಯಿಸಿದ್ರು. ಇನ್ನು ನೇಹಾ ತಂದೆ ನಿರಂಜನ್ ಹಿರೇಮಠ್, ನನ್ನ ಮಗಳಿಗೆ ಆದಂತೆ ಬೇರೆ ಯಾರಿಗೂ ಆಗಬಾರದು, ಆತನ ವಿರುದ್ಧ ಕಠಿಣ ಕಾನೂನು ಕ್ರಮ ತರುವಂತೆ ಒತ್ತಾಯಿಸಿದ್ರು. ಈ ಹಿಂದೆಯೂ ಆತನಿಗೆ ಬುದ್ಧಿ ಹೇಳಿದ್ದೇವೆ, ಆದರೂ ಕಾಲೇಜು ಆವರಣದಲ್ಲಿ ರಕ್ಷಣೆ ಇಲ್ಲದ ಕಾರಣ ಇಂತಹ ಘಟನೆ ನಡೆದಿದೆ ಅಂತ ದೂರಿದ್ದಾರೆ. ಇನ್ನು ಆರೋಪಿಗೆ ಎನ್ಕೌಂಟರ್ ಮಾಡಬೇಕು ಅಂತ ಸಚಿವ ಸಂತೋಷ್ ಲಾಡ್ ಒತ್ತಾಯಿಸಿದ್ದಾರೆ. ಇದಕ್ಕೆ ಬೆಂಬಲ ಕೊಡುವುದಾಗಿಯೂ ಹೇಳಿದ್ದಾರೆ. ಮತ್ತೊಂದು ಕಡೆ ಶ್ರೀರಾಮ ಸೇನೆಯ ಪ್ರಮೋದ್ ಮುತಾಲಿಕ್ ಕೂಡ ಎನ್ಕೌಂಟರ್ಗೆ ಒತ್ತಾಯಿಸಿದ್ದಾರೆ. ಕಾನೂನು ದೃಷ್ಟಿಯಲ್ಲಿ ಯಾವ ಸೆಕ್ಷನ್ ಅದಾವೆ ಎಲ್ಲನೂ ಹಾಕಿ ಅವ್ರಿಗೆ ಬೇಲ್ ಆಗಬಾರ್ದು. ಒಂದನೇದು. ಎರಡನೇದು, ಕಾನೂನು ದೃಷ್ಟಿಯಲ್ಲಿ ಇಂಥ ಒಂದು ವಿಕೃತ ಮನಸ್ಸಿಟ್ಕೊಂಡು ಜೀವಹಾನಿ ಮಾಡುವಂಥ ವ್ಯಕ್ತಿಗಳಿಗೆ ಕಾನೂನಲ್ಲಿ ಏನಿದೆ ಅದನ್ನು ಆಗಬೇಕು. ನಮ್ಮ ಅನಿಸಿಕೆ ಏನಿದೆ ಗಲ್ ಶಿಕ್ಷಣ ಆಗ್ಬೇಕಂತ ನಮ್ಮ ಬೇಡಿಕೆ. ಶಿಕ್ಷೆ ಆಗಬೇಕಲ್ಲ, ಎನ್ಕೌಂಟರ್ ಆಗಲಿ ಅಂತ ಹೇಳ್ತಾ ಇದ್ದೀವಿ. ಕಾನೂನು ತರೋಣ, ಎನ್ಕೌಂಟರ್ ಮಾಡಿಬಿಡೋಣ ಇನ್ಮೇಲೆ ಇನ್ನು ಮುಂದ್ಗಡೆ. ನಾನು ಮಾನ್ಯ ಮುಖ್ಯಮಂತ್ರಿ ಮತ್ತು ಗೃಹ ಮಂತ್ರಿಗಳಿಗೆ ಹೇಳೋದಿಷ್ಟೇ, ನಿಜವಾಗಿಯೂ ಕೂಡ ಕರ್ನಾಟಕದ ಸ್ತ್ರೀಯರು, ವಿದ್ಯಾರ್ಥಿನಿಯರು ಸುಖವಾಗಿ ಧೈರ್ಯವಾಗಿ ಬದುಕಬೇಕು ಅಂತಂದರೆ ಎನ್ಕೌಂಟ್ರಿಗೆ ಆರ್ಡರ್ ಮಾಡಿ, ಇಮ್ಮಿಡಿಯೇಟ್ ಎನ್ಕೌಂಟ್ರಿಗೆ ಆರ್ಡರ್ ಮಾಡಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಹುಬ್ಬಳ್ಳಿಯಲ್ಲಿ ಕಾರ್ಪೊರೇಟರ್ ಮಗಳ ಭೀಕರ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಿಂದೂಪರ ಸಂಘಟನೆಗಳಿಂದ ಪ್ರತಿಭಟನೆ ಕರೆ ಕೊಡಲಾಗಿತ್ತು. ಎಬಿವಿಪಿ, ಹಿಂದೂ ಜಾಗರಣ ವೇದಿಕೆ, ಶ್ರೀರಾಮ ಸೇನೆ, ವಿಶ್ವ ಹಿಂದೂ ಪರಿಷತ್ನಿಂದ ಬಿವಿಬಿ ಕಾಲೇಜು ಎದುರು ಪ್ರತಿಭಟನೆ ನಡೆಸಿದ್ರು. ಆರೋಪಿ ಫಯಾಜ್ ಫೋಟೋಗೆ ಪ್ರತಿಭಟನಾಕಾರರು ಚಪ್ಪಲಿಯಿಂದ ಹೊಡೆದು ಆಕ್ರೋಶ ವ್ಯಕ್ತಪಡಿಸಿದ್ರು. ಆರೋಪಿಯನ್ನ ಎನ್ಕೌಂಟರ್ ಮಾಡಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದ್ರು. ರಸ್ತೆಯಲ್ಲಿ ಟೈರ್ಗಳನ್ನು ಸುಟ್ಟು ಪ್ರತಿಭಟನಾಕಾರರು ಪ್ರತಿಭಟನೆ ನಡೆಸಿದ್ರು. ಪ್ರತಿಭಟನೆಯಿಂದಾಗಿ ಹುಬ್ಬಳ್ಳಿ ಬೆಳಗಾವಿ ಹೆದ್ದಾರಿಯಲ್ಲಿ ಕೆಲಕಾಲ ಟ್ರಾಫಿಕ್ ಜಾಮ್ ಕೂಡ ಆಗಿತ್ತು. ಮುನ್ನೆಚ್ಚರಿಕೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು. ನಾನು ನಿಮ್ಗೆ ಹೇಳಕ್ ಬಯಸ್ತೀನಿ, ಈಗ ಎಲ್ಲರೂ ನೋಡಿ ವಿಡಿಯೋ ಕ್ಲಿಪ್ಗಳು ನೋಡಿರಿ, ಇದನ್ನ ಆಕಸ್ಮಿಕ ಸಾವು ಅಂತೇಳಿ ಜಿ ಪರಮೇಶ್ವರ್ ಹೇಳ್ತಾರ. ಅದು ಉದ್ದೇಶಪೂರ್ವಕ ಸಾವು ನಮ್ಗೆಲ್ಲ ಗೊತ್ತೈತಿ. ಜಿ ಪರಮೇಶ್ವರ್ ಆಕಸ್ಮಿಕ ಸಾವು ಅಂತಾರಲ್ಲ, ಮತ್ತೆ ಅದು ಒಳಗೆ ತಗೋಬೇಕು ಸ್ಟೇಟ್ಮೆಂಟ್. ಅವಾಗ ನಾವು ಮಣ್ಣು ಮಾಡಕ್ಕೆ ನಮ್ಮ ಬಾಡಿ ತೊಗೊಂಡು ಹೋಗ್ತೇವೆ, ಅಲ್ಲಿ ಮಟ್ಟ ನಾವು ತೊಗೊಂಡು ಹೋಗಂಗಿಲ್ಲ. ಒಂದು ಹುಡುಗಿಗೆ ಆಗಿದ್ದ ಅನ್ಯಾಯ ನಾಳೆ 10 ಹುಡುಗರಿಗಾಗತಿ. ಇದನ್ನ ತಪ್ಪಿಸಬೇಕಂದ್ರೆ ನಾವು ಇವತ್ತಿನ ನಾವು ಕಂಡಕ್ಟರ್ ಇದನ್ನ ನ್ಯಾಯ ಒದಗಿಸಬೇಕು. ಕರ್ನಾಟಕ ರಾಜ್ಯ ಸರ್ಕಾರ ಇದಕ್ಕೆ ನ್ಯಾಯ ಒದಗಿಸಬೇಕು ನಮಗೆ. ಹುಬ್ಬಳ್ಳಿಯ ನೇಹಾ ಹತ್ಯೆ ಖಂಡಿಸಿ 3 ದಿನಗಳ ಕಾಲ ಬೆಳಗಾವಿಯ ಫಯಾಜ್ ಮನೆ ಇರೋ ಮುನವಳ್ಳಿ ಪಟ್ಟಣ ಸಂಪೂರ್ಣ ಬಂದ್ಗೆ ಕರೆ ಕೊಡಲಾಗಿದೆ. ಇವತ್ತು, ನಾಳೆ ಹಾಗೂ ನಾಡಿದ್ದು ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಮುನವಳ್ಳಿ ಪಟ್ಟಣ ಬಂದ್ಗೆ ಕರೆ ಕೊಡಲಾಗಿದೆ. ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ನೇತೃತ್ವದಲ್ಲಿ ಮುನವಳ್ಳಿ ಬಂದ್ ನಡೆಯಲಿದ್ದು, ಮುನವಳ್ಳಿ ಬಂದ್ಗೆ ವಿವಿಧ ಸಂಘಟನೆಗಳ ಬೆಂಬಲ ಸೂಚಿಸಿದೆ. ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡುವಂತೆ ಮನವಿ ಮಾಡಲಾಗಿದೆ. ಮುನವಳ್ಳಿ ಬಂದ್ಗೆ ಸ್ಥಳೀಯ ಸಂಘಟನೆಗಳು ಕೂಡ ಬೆಂಬಲ ಸೂಚಿಸಿವೆ. ಇನ್ನು ಮುನವಳ್ಳಿಯಲ್ಲಿರೋ ಫಯಾಜ್ ಕುಟುಂಬಕ್ಕೆ ಮುನ್ನೆಚ್ಚರಿಕೆಯಾಗಿ ಭದ್ರತೆ ನೀಡಲಾಗಿದೆ. ಈ ಮಧ್ಯೆ ರಾಜ್ಯದ ಹಲವೆಡೆ ಪ್ರತಿಭಟನೆಗಳು ನಡೆದಿವೆ. ಜಸ್ಟಿಸ್ ಫಾರ್ ನೇಹಾ ಎಂಬ ಹೆಸರಿನಲ್ಲಿ ಅಭಿಯಾನ ಪ್ರಾರಂಭವಾಗಿದೆ. ನೇಹಾ ಹತ್ಯೆ ಖಂಡಿಸಿ ರಾಯಚೂರು ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಎಬಿವಿಪಿ ಪ್ರತಿಭಟನೆ ನಡೆಸಿತು. ಹುಬ್ಬಳ್ಳಿಯ ನೇಹಾ ಹತ್ಯೆಗೆ ಲವ್ ಜಿಹಾದ್ ಕಾರಣವೆಂಬ ಆರೋಪವನ್ನ ಗೃಹ ಸಚಿವ ಪರಮೇಶ್ವರ್ ನಿರಾಕರಿಸಿದ್ದಾರೆ. ಇದೊಂದು ವೈಯಕ್ತಿಕ ಉದ್ದೇಶಕ್ಕಾಗಿ ನಡೆದಿರೋ ಕೊಲೆ ಅಂತ ಪರಮೇಶ್ವರ್ ಸ್ಪಷ್ಟಪಡಿಸಿದ್ದಾರೆ. ಈ ಹಿಂದೆಯೂ ಬಿಜೆಪಿ ಸರ್ಕಾರದ ಅವಧಿಯಲ್ಲೂ ಈ ರೀತಿಯ ಘಟನೆಗಳು ಆಗಿವೆ. ಅದಕ್ಕೆ ರಾಜಕೀಯ ಬೆರೆಸುವುದು ಸರಿಯಲ್ಲ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಕೂಡ ವೈಯಕ್ತಿಕ ಕಾರಣಗಳಿಂದಲೇ ಇಂತಹ ಕೊಲೆಗಳು ಆಗ್ತಿವೆ, ಇದರಲ್ಲಿ ರಾಜಕೀಯ ಬೆರೆಸುವುದು ಸರಿಯಲ್ಲ, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಚೆನ್ನಾಗಿಯೇ ಇದೆ ಅಂತ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ಈ ಮಧ್ಯೆ ಪ್ರಕರಣದ ತನಿಖೆ ನಡೀತಾ ಇದೆ ಅಂತ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತರು ತಿಳಿಸಿದ್ದಾರೆ. ಆರೋಪಿ ಫಯಾಜ್ನನ್ನ 14 ದಿನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಬಹಳ ಚೆನ್ನಾಗಿದೆ. ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡತಕ್ಕಂಥದ್ದು ನಮ್ಮ ಸರ್ಕಾರದ ಕರ್ತವ್ಯ, ಅದನ್ನು ಮಾಡ್ತಾರೆ. ಲವ್ ಜಿಹಾದ್ ನನಗೆ ಬಂದಿರೋ ಮಾಹಿತಿಯ ಪ್ರಕಾರ ಅವರಿಬ್ಬರು ಪರಸ್ಪರ ಪ್ರೀತಿ ಮಾಡ್ತಾ ಇದ್ರು. ಅದು ಯಾವಾಗ ಆ ಹೆಣ್ಮಗಳು ದೂರ ಹೋಗಕ್ಕೆ ಶುರು ಮಾಡಿದ್ಲು ಆಗ
ಈ ರೀತಿ ಅವನು ಹುಡುಗ ಹೋಗಿ ಸ್ಟ್ಯಾಪ್ ಮಾಡಿರ್ತಕ್ಕಂಥದ್ದು. ಅದು ಯಾವ ಲವ್ ಜಿಹಾದು ಏನು ಕಾಣಿಸ್ತಿಲ್ಲ. ಪ್ರೀತಿ ಮಾಡಿ ನನ್ನನ್ನು ಬಿಟ್ಟು ಬೇರೆಯವ್ರ ಮದುವೆ ಮಾಡ್ಕೊಳ್ತಾಳೋ ಅಥವಾ ಏನೋ ಗೊತ್ತಿಲ್ಲ, ಅದು ಡೀಟೇಲ್ಸ್ ಇನ್ನೂ ನನಗೆ ಸಿಕ್ಕಿಲ್ಲ. ಹುಬ್ಬಳ್ಳಿಯ ನೇಹಾ ಹತ್ಯೆ ಪ್ರಕರಣಕ್ಕೆ ರಾಜಕೀಯ ಟ್ವಿಸ್ಟ್ ಸಿಕ್ಕಿದೆ. ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಲವ್ ಜಿಹಾದ್ ಸಾಮಾನ್ಯ ಘಟನೆ ಫೈಟ್ ಜೋರಾಗಿದೆ. ಇದೊಂದು ಜಿಹಾದಿಗಳ ಸರ್ಕಾರ, ಗೂಂಡಾ ರಾಜ್ಯ, ಬಿಹಾರಕ್ಕಿಂತ ಕೆಟ್ಟ ಪರಿಸ್ಥಿತಿ ಅಂತ ಕೇಸರಿ ಪಡೆ ಆರೋಪಿಸಿದೆ. ಕಾಂಗ್ರೆಸ್ನ ಪಾಕಿಸ್ತಾನ್ ಸರ್ಕಾರದಿಂದ ತಾಲಿಬಾನ್ ಮಾಡಲಿದ್ದಾರೆ. ಜೈ ಶ್ರೀರಾಮ್ ಅಂದರೆ ಬ್ರದರ್ಸ್ಗಳಿಂದ ಹಲ್ಲೆ, ಲವ್ ಜಿಹಾದ್ಗೆ ಒಪ್ಪದಿದ್ದರೆ ಬರ್ಬರ ಕೊಲೆ, ಒಡೆಯರ್ ಪರ ನಿಂತರೆ ಕಾರು ಹರಿಸಿ ಕೊಲೆ, ಡ್ರಾಪ್ ಕೊಟ್ಟರೆ ಮತಾಂಧರಿಂದ ಹಿಗ್ಗಾಮುಗ್ಗಾ ಥಳಿತ, ಕನ್ನಡ ಮಾತನಾಡಿದ್ರೆ ನಟಿ ಮೇಲೆಯೇ ಹಲ್ಲೆಗೆ ಯತ್ನ, ಕರ್ನಾಟಕವನ್ನ ಮತಾಂಧರ ತೋಟ ಮಾಡಿದೆ ಕಾಂಗ್ರೆಸ್ ಅಂತ ಟ್ವೀಟ್ ಮೂಲಕ ಬಿಜೆಪಿ ಕಾಲೆಳೆದಿದೆ. ಇದಕ್ಕೆ ಕಾಂಗ್ರೆಸ್ ತಿರುಗೇಟು ಕೊಟ್ಟಿದೆ. ಇದೊಂದು ವೈಯಕ್ತಿಕ ಘಟನೆ, ಪ್ರೀತಿ ವಿಷಯ ಅಂತ ಸಮರ್ಥನೆ ಮಾಡಿಕೊಂಡಿದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಚೆನ್ನಾಗಿಯೇ ಇದೆ, ಯಾರೇ ಇದ್ರೂ ಕಾನೂನು ಕ್ರಮ ಕೈಗೊಳ್ಳೋದಾಗಿ ಎಚ್ಚರಿಸಿದೆ. ಚುನಾವಣೆ ಬಂದಿದೆ, ಈ ಚುನಾವಣೆಯಲ್ಲಿ ಇದು ಇಶ್ಯೂ ಆಗಬಾರ್ದು. ಇಶ್ಯೂ ಆದರೆ ಕಾಂಗ್ರೆಸ್ಗೆ ಮಕ್ಕಕ್ಕೆ ಮಂಗಳಾರತಿ ಎತ್ತುತ್ತಾರೆ ಹಿಂದೂಗಳೆಲ್ಲ. ಆ ಮಂಗಳಾರತಿ ಎತ್ತಿಸ್ಕೊಳ್ಳೋದನ್ನ ತಪ್ಪಿಸ್ಕೊಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಸ್ವತಃ ಸಿದ್ದರಾಮಯ್ಯನವರು ಫೀಲ್ಡ್ಗೆ ಇಳಿದಿದೆ. ನಾನು ಅವರ ಹೇಳಿಕೆಯನ್ನು ನೋಡಿದ್ದೀನಿ. ಇದು ಪರ್ಸನಲ್ ಮ್ಯಾಟರ್ ಅಂತ ಹೇಳಿದರು. ನೊಂದಿರ್ತಕ್ಕಂಥ ಆ ಜೀವಗಳಿಗೆ ಅದು ಕಾಂಗ್ರೆಸ್ ಪಾರ್ಟಿಯವ್ರಿ, ಅವರು ನಿಮ್ಮ ಪಾರ್ಟಿಯವರೇ. ಹುಬ್ಬಳ್ಳಿಯಲ್ಲಿ ಹತ್ಯೆಯಾದ ನೇಹಾ ಹಿರೇಮಠ ಅವರ ಕುಟುಂಬಸ್ಥರನ್ನ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹಾಗೂ ಶಾಸಕ ಅರವಿಂದ್ ಬೆಲ್ಲದ್, ಮಹೇಶ್ ತೆಂಗಿನಕಾಯಿ ಭೇಟಿ ಮಾಡಿ ಸಾಂತ್ವನ ಹೇಳಿದ್ದಾರೆ. ಶವಾಗಾರದಲ್ಲಿರುವ ನೇಹಾ ಮೃತದೇಹವನ್ನ ವೀಕ್ಷಣೆ ಮಾಡಿದ ಸಂಸದ ಜೋಶಿ ಭಾವುಕರಾದರು. ಕಾಂಗ್ರೆಸ್ನ ಓಲೈಕೆ ರಾಜಕಾರಣ ನೀತಿಯಿಂದಲೇ ಇಂತಹ ಘಟನೆ ನಡೆದಿದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ರಾಜ್ಯ ಸರ್ಕಾರ ತಮ್ಮ ಬೆಂಬಲಕ್ಕಿದೆ ಅಂತ ಇಂತಹ ಘಟನೆಗಳು ಮರುಕಳಿಸ್ತಾ ಇವೆ. ಹಾಡು ಹಗಲೇ ಕೊಲೆ ಮಾಡೋ ಮನಸ್ಥಿತಿ ತಲುಪಿದ್ದಾರೆ. ಕೊಲೆ ಮಾಡಿದ ಆರೋಪಿಗೆ ಗಲ್ಲು ಶಿಕ್ಷೆ ಆಗಬೇಕು ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಗ್ರಹಿಸಿದ್ರು. ನೇಹಾ ಶವ ಇರುವ ಶವಾಗಾರಕ್ಕೆ ಮಾಜಿ ಸಿಎಂ ಬೊಮ್ಮಾಯಿ ಭೇಟಿ ನೀಡಿ ಕುಟುಂಬಸ್ಥರಿಗೆ ಧೈರ್ಯ ತುಂಬಿದ್ರು. ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಆದರೆ ಸಿಎಂ, ಗೃಹ ಸಚಿವರು ಎಲ್ಲರೂ ಆರಾಮಾಗಿದ್ದಾರೆ. ಆರೋಪಿಗೆ ಕಠಿಣ ಶಿಕ್ಷೆಗೆ ಆಗ್ರಹಿಸ್ತೀವಿ ಅಂದ್ರು. ಹುಬ್ಬಳ್ಳಿ ಧಾರವಾಡ ಮೇಯರ್ ವೀಣಾ ಭಾರದ್ವಾಡ ಭೇಟಿ ನೀಡಿ ನೇಹಾ ಅಂತಿಮ ದರ್ಶನ ಪಡೆದ್ರು. ನಮ್ಮನೆ ಹುಡುಗ ಬಹಳ ದುಃಖದಲ್ಲಿದ್ದಾರೆ, ಶಾಕ್ನಲ್ಲಿದ್ದಾರೆ. ಇದನ್ನ ಪೂರ್ಣ ಪ್ರಮಾಣದಲ್ಲಿ ತನಿಖೆ ಮಾಡಿ ಉಗ್ರ ಶಿಕ್ಷೆ ಕೊಡಿಸೋವರೆಗೂ ನಾವು ಬಿಡೋದಿಲ್ಲ. ಸಂಪೂರ್ಣವಾಗಿ ಹಾಳಾಗಿದೆ ಅನ್ನೋದು ಬಹಳ ಸಣ್ಣ ಶಬ್ದ. ಯಾರು ಬೇಕಾದ್ರೂ ಮರ್ಡರ್ ಮಾಡಿ ಹೋಗ್ಬೋದು, ದಕ್ಕಿಸ್ಕೊಳ್ತಾರೆ. ಪೊಲೀಸ್ ಸ್ಟೇಷನ್ದಲ್ಲಿ ಗುಂಡಾಗಳಿಗೆ ರಾಜ್ಯ ಮರ್ಯಾದೆ ಸಿಗ್ತಾ ಇದೆ. ಮಲಗಿದ್ದಲ್ಲೇ ನಾಲ್ವರನ್ನ ಕೊಚ್ಚಿ ಕೊಂದು ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ. ಗದಗ ನಗರದ ದಾಸರ ಓಣಿಯಲ್ಲಿ ಬೆಟಗೇರಿ ನಗರಸಭೆ ಉಪಾಧ್ಯಕ್ಷೆ ಪುತ್ರ ಸೇರಿ ನಾಲ್ವರ ಭೀಕರ ಕೊಲೆ ಮಾಡಿದ್ದಾರೆ. ನಗರಸಭೆ ಉಪಾಧ್ಯಕ್ಷೆ ಸುನಂದಾ ಬಾಕಳೆ ಪುತ್ರ ಕಾರ್ತಿಕ್ ಬಾಕಳೆ, ಪರಶುರಾಮ, ಪತ್ನಿ ಲಕ್ಷ್ಮಿ, ಪುತ್ರಿ ಆಕಾಂಕ್ಷ ಕೊಲೆಯಾದ ದುರ್ದೈವಿಗಳು. ಮೊದಲನೇ ಮಹಡಿಯ ಕೋಣೆಯಲ್ಲಿ ಪತಿ ಪತ್ನಿ ಮಗಳು ಮಲಗಿದ್ರು. ಈ ವೇಳೆ ಟೆರಸ್ನಿಂದ ಬಂದು ಕೊಲೆ ಮಾಡಿ ದುಷ್ಕರ್ಮಿಗಳು ಎಸ್ಕೇಪ್ ಆಗಿದ್ದಾರೆ. ಘಟನಾ ಸ್ಥಳಕ್ಕೆ ಶ್ವಾನದಳ, ಫಾರೆನ್ಸಿಕ್ ತಂಡಗಳು ಭೇಟಿ ನೀಡಿ ಇಂಚಿಂಚು ಪರಿಶೀಲನೆ ನಡೆಸಿದ್ರು. ಹೋಟೆಲ್ ಉದ್ಯಮಿ ಆಗಿದ್ದ ಪರಶುರಾಮ್ ನಿನ್ನೆ ರಾತ್ರಿ ಮಗಳ ಬರ್ತ್ಡೇಯನ್ನ ಅದ್ದೂರಿಯಾಗಿ ಆಚರಿಸಿದ್ರು. ಶುಕ್ರವಾರ ಮರಳಿ ಬರುವುದಾಗಿ ಬುಧವಾರ ಗದಗಕ್ಕೆ ಹೋಗಿದ್ದಾರೆ. ಪ್ರಕರಣ ಸಂಬಂಧ ಎಸ್ಪಿ ಬಿಎಸ್ ನೇಮಗೌಡ ಪ್ರತಿಕ್ರಿಯಿಸಿ, ಕುಟುಂಬಸ್ಥರು ಹೇಳುವ ಪ್ರಕಾರ ಮಧ್ಯರಾತ್ರಿ 2 ರಿಂದ 3 ಗಂಟೆಯಲ್ಲಿ ಕೊಲೆ ಆಗಿದೆ. ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿರುವುದು ಕಂಡು ಬರ್ತಾ ಇದೆ. ಆದಷ್ಟು ಬೇಗ ದಸ್ತಗಿರಿ ಮಾಡ್ತೇವೆ. ರಾತ್ರಿ ಬಾಗಿಲು ಬಡಿದ್ರೂ ತೆಗೆದಿಲ್ಲ. ಹೊರಗಡೆ ಬಂದು ನೋಡಿದಾಗ 2 ರೂಮ್ಗಳಲ್ಲಿ ಹತ್ಯೆ ಆಗಿದ್ದು ಎಂದಿದ್ದಾರೆ. ಈ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಮಾತನಾಡಿ, ಈಗಾಗಲೇ ಇಲಾಖೆಯವರು ಗಮನ ಹರಿಸ್ತಾ ಇದ್ದಾರೆ. ಕಾನೂನು ಪ್ರಕಾರ ಕ್ರಮ ಕೈಗೊಳ್ತಾರೆ. ಈ ಪ್ರಕರಣದಲ್ಲಿ ಯಾವುದೇ ರಾಜಕೀಯ ಹಿನ್ನೆಲೆ ಇರಲಿಕ್ಕಿಲ್ಲ. ನಾವು ಪರಿಶೀಲನೆ ಮಾಡಿ ಅದರ ಪ್ರಕಾರ ಕ್ರಮ ಕೈಗೊಳ್ತೀವಿ ಎಂದಿದ್ದಾರೆ. ಮಧ್ಯರಾತ್ರಿ ಸಮಯದಲ್ಲಿ ಈ ಪ್ರಕಾಶ್ ಬಾಕ್ಳೆ ಇವರ ಮನೆಯಲ್ಲಿ 4 ವ್ಯಕ್ತಿಗಳ ಕೊಲೆಯಾಗಿದೆ. ಅವ್ರು ಹೇಳೋ ಪ್ರಕಾರ ಸುಮಾರು 2 ರಿಂದ 3 ಗಂಟೆ ಒಳಗೆ ಆಗಿದೆ ಅಂಥೇಳಿ. ಏನಂದರೆ ಶಾರ್ಪ್ ವೆಪನ್ಸ್ ಯೂಸ್ ಮಾಡಿದಿರೋ ಥರ ಇದೆ. ಇನ್ನೂ ಪಂಚನಾಮ ಎಲ್ಲ ಆಗಿ ಡೀಟೇಲ್ ಆಗಿ ಇನ್ಕ್ವೆಸ್ಟ್ ಎಲ್ಲ ಆದಮೇಲೆ ನಮಗೆ ಕಂಪ್ಲೀಟ್ ಎಲ್ಲ ಮಾಹಿತಿ ಸಿಗ್ತದೆ. ಅದನ್ನು ಪರಿಶೀಲನೆ ಮಾಡ್ತಾ ಇದ್ದೀವಿ. ಯಾರಿದ್ದಾರೆ ನೋಡಿಕೊಂಡು ಅವ್ರನ್ನ ಸಾಧ್ಯದಷ್ಟು ಬೇಗ ಅವ್ರನ್ನ ದಸ್ತಗಿರಿ ಮಾಡ್ತೀವಿ. ಟೆರೆಸ್ಸಿಂದ ಬಂದಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಅದನ್ನು ಪರಿಶೀಲನೆ ಮಾಡ್ತಾ ಇದ್ದೀವಿ.